ಶಿವಮೊಗ್ಗ ಲೋಕಸಭಾ ಚುನಾವಣಾ ಕಣ ರಂಗೇರಿದಂತದ್ದು ಈ ಒಂದು ಹೊತ್ತಿನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವಂತಹ ಕೆಎಸ್ ಈಶ್ವರಪ್ಪನವರು ಪ್ರಮುಖವಾಗಿ ಇಡೀ ಶಿವಮೊಗ್ಗ ಕ್ಷೇತ್ರದಲ್ಲಿ ಒಂದು ಅಲೆಯನ್ನೇ ಎಬ್ಬಿಸಿದ್ದಾರೆ. ಗೆಲ್ಲುವ ಸಾಮರ್ಥ್ಯ ನನಗೂ ಇದೆ ಎಂಬುದನ್ನು ಸಾಬೀತುಪಡಿಸುವ ಸನಿಹದಲ್ಲಿದ್ದಾರೆ. ಬನ್ನಿ, ಅವರ ಪ್ರಚಾರ ಕಾರ್ಯದಲ್ಲಿ ಇವತ್ತು ತೊಡಕೊಂಡಿರುವಂತದ್ದು ತೀರ್ಥಹಳ್ಳಿ ಭಾಗದಲ್ಲಿ ಪ್ರಚಾರ ಕಾರ್ಯ ತೊಡಗಿಕೊಳ್ಳುವ ಮುನ್ನ ಅವರ ಮನೆಗೆ ಅವರ ಎಲ್ಲ ಸಂಬಂಧಿಗಳು ಆಗಮಿಸಿರುವಂತದ್ದು. ಈಶ್ವರಪ್ಪನವರನ್ನ ಗೆಲ್ಲಿಸಲೇಬೇಕು ಎಂಬ ಪಣ ತೊಟ್ಟು ಅವರೆಲ್ಲರೂ ಕೂಡ ಇವತ್ತು ನೋಡಿ, ಇವರೆಲ್ಲರೂ ಕೂಡ ಚಿತ್ರದುರ್ಗ, ಹೊಸಪೇಟೆ, ಬಳ್ಳಾರಿ, ಜೊತೆಗೆ ಮೈಸೂರು, ಜೊತೆಗೆ ರಿಪ್ಪನ್ಪೇಟೆ, ಯಾವುದು ತಿಪ್ಟೂರಿನಿಂದ ಕೂಡ ಆಗಮಿಸಿರುವಂತದ್ದು. ಇವರೆಲ್ಲರೂ ಕೂಡ ಈಶ್ವರಪ್ಪನವರ ಗೆಲುವಿಗೆ ಪಣ ತೊಟ್ಟು ನಿಂತಿರುತ್ತದೆ. ಪ್ರಮುಖವಾಗಿ ಮೊದಲಿಗೆ ಅವರ ಸೊಸೆ ಶಾಲಿನಿ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನ ಮಾತಾಡ್ಸೋಣ. ಮೇಡಮ್, ಯಾವ ರೀತಿಯಲ್ಲಿ ನೀವು ಕೂಡ ಪ್ರಚಾರ ಕಾರ್ಯದಲ್ಲಿ ತೊಡ್ಕೊಂಡಿದ್ದೀರಿ, ಯಾವ ರೀತಿಯಲ್ಲಿ ನಡೀತಾ ಇದೆ? ತುಂಬಾ ಚೆನ್ನಾಗಿ ನಡೀತಾ ಇದೆ. ಇವತ್ತು ನಮ್ಮ ಫುಲ್ ಬ್ಯಾಚ್, ಇವರೆಲ್ಲ ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದ್ರು, ನಾವೆಲ್ಲ ಶಿಕಾರಿಪುರಕ್ಕೆ ಹೊರಟಿದ್ದೀವಿ. ಡೋರ್ ಟು ಡೋರ್ ಮಾಡೋಣ ಅಂತ ಹೊರಟಿದ್ದೀವಿ. ಒಂಥರ ಉತ್ಸಾಹ ಜಾಸ್ತಿ ಆಗ್ತಾ ಇದೆ. ಇವರೆಲ್ಲರೂ ನಮ್ಮ ಜೊತೆ ಸೇರ್ಕೊಂಡಿರೋದ್ರಿಂದ ನಮಗೂ ಉತ್ಸಾಹ ಜಾಸ್ತಿ ಆಗಿದೆ. ಗೆಲ್ಸ್ಲೇಬೇಕನ್ನ ಹಠದಲ್ಲಿ ಎಲ್ಲರೂ ಹೊರಟಿದ್ದೀವಿ. ನಾವೀಗ ಯಾವ ರೀತಿಯಲ್ಲಿ ಪ್ರಚಾರ ಕಾರ್ಯದಲ್ಲಿ ಹೋದಾಗ ಮತದಾರರಿಗೆ ಏನ್ ಹೇಳ್ತಿದ್ದೀರಿ ನೀವು? ನಾವು ಮೊದಲನೇದು ನಾವು ಹೇಳೋದಕ್ಕಿಂತ ಮುಂಚೆ ಅವ್ರು ಹೇಳ್ತಾರೆ ನಿಮ್ಗೆ ಅನ್ಯಾಯ ಆಗಿದೆ ಅಂತ ಅವರೇ ಶುರು ಮಾಡ್ತಾರೆ. ಅದಾದ್ಮೇಲೆ ಎರಡನೇದು ಹಿಂದುತ್ವ. ಮೋದಿಯವ್ರ ಪ್ರತಿಯೊಂದು ವರ್ಡ್ ಅನ್ನು ಪಾಲನೆ ಮಾಡ್ತಿರೋರು, ಕುಟುಂಬ ರಾಜಕಾರಣ ಬೇಡ ಅಂತ ಏನ್ ಮೋದಿಯವರು ಹೇಳಿದ್ರು ಅದನ್ನ ಪಾಲಿಸ್ತಾ ಇರೋರು ಈಶ್ವರಪ್ಪ ಅವರು. ಆ ದಿಟ್ಟಲ್ಲೇ ನಡೀತಾ ಇದೀವಿ. ನಾವು ಏನೇ ಇದ್ರು ಮೋದಿಯವ್ರಿಗೆ ಸೇರ್ಕೊಳ್ಳೋದೆ. ನಾವೆಲ್ಲ ಚಿಕ್ಕ ಚಿಕ್ಕ ನಾಲೆಗಳು, ಸಮುದ್ರ ಅನ್ನೋದು ಮೋದಿಯವರು. ಅವ್ರನ್ನ ಹತ್ಕೊಂಡು ಹೋಗ್ತಿದೀವಿ, ಕೊನೆಗೆ ಹೋಗಿ ಸೇರೋದು ನಾವಲ್ಲೇ. ಓಕೆ, ಇದು ಶಾಲಿನಿ ಅವರ ಮಾತು. ಮತ್ತೊಬ್ರು ಅವರ ಸಂಬಂಧಿ ಒಬ್ರು ನಮ್ಮ ಜೊತೆಗಿದ್ದಾರೆ. ಸರ್, ತಾವು ಎಲ್ಲಿಂದ ಬಂದಿದ್ದೀರಿ? ಹೇಮರಾಜ್ ಅಂತ, ನಾವು ಶಿವಮೊಗ್ಗದವರೇ. ಹೇಗಿದೆ ಪ್ರಚಾರ ಕಾರ್ಯ ತಾವು ತೊಡಸ್ಕೊಂಡಿದ್ದೀರಿ? ಈಗ ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ಎಲ್ಲ ಕಡೆ ಈಗ ಇವತ್ತು ಶಿಕಾರಿಪುರದಲ್ಲಿ ಇಟ್ಕೊಂಡಿದ್ದೀವಿ. ಶಿಕಾರಿಪುರ ಡೋರ್ ಟು ಡೋರ್ ಮಾಡ್ತಾ ಇದ್ದೀವಿ. ಅವರ ಮಗಳು ಕೂಡ ನಮ್ಮ ಜೊತೆ ಮಾತಾಡ್ಸೋಣ. ಜ್ಯೋತಿ ಅವರು, ಮೇಡಮ್, ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ, ಯಾವ ರೀತಿಯಲ್ಲಿ ಪ್ರಚಾರ? ನಾವು ಇವತ್ತು ನಮ್ಮ ಅಪ್ಪಾಜಿ ಹತ್ರ ಮಾತಾಡಿದ್ವಿ. ಬೆಳಗ್ಗೆ ಶಿಕಾರಿಪುರ ಸಿಟಿ ಮಾಡಿ ಅಂತ ಹೇಳಿದ್ದಾರೆ, ಸಂಜೆ ಶಿಕಾರಿಪುರ ಹಳ್ಳಿ ಕಡೆ ಮಾಡಿ, ಅಲ್ಲೆಲ್ಲ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನಾನು ಹೇಳಿದ್ನಲ್ಲ, ಹೋದ ವಾರ ನಾನು ಅಲ್ಲಿ ಹೋಗಿದ್ದೆ. ನಮ್ಮ ಅತ್ತಿಗೆ ಹೇಳಿದಂಗೆ ಶಿಕಾರಿಪುರದಲ್ಲಿ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ನಿಮ್ಮ ಅಪ್ಪಾಜಿಗೆ ಈ ತರ ಮೋಸ ಆಗಬಾರ್ದಿತ್ತಮ್ಮ, ಆಗೋಗಿದೆ. ಇವಾಗ ಆಗೋಗಿರೋದ್ರಿಂದ ನೀವೇನ್ ಹೆದರ್ಬೇಕಾಗಿಲ್ಲ, ನಾವೆಲ್ಲ ನಿಮ್ ಜೊತೆಲಿದ್ದೀವಿ. ನಾನು ಒಬ್ರು ನಮ್ಮ ಹತ್ರ ಒಬ್ರು ಮಾತಾಡಿದ್ರು, ಒಬ್ರು ಹೆಣ್ಮಗಳೊಬ್ರು ಮಾತಾಡಿದ್ರು. ನಾನು ನೋಡಮ್ಮ, ನಾನು ಇಷ್ಟು ದಿವಸ ಕಾಂಗ್ರೆಸ್ಗೆ ಆಗ್ತಾ ಇದ್ದೆ, ನಿಮ್ಮ ಅಪ್ಪಾಜಿಗೆ ಮೋಸ ಆಗಿದೆ. ನಾನು ಒಬ್ರು ಲಿಂಗಾಯತರಾಗಿ ನಾನು ನಿನಗೆ ಹೇಳ್ತಾ ಇದ್ದೀನಪ್ಪ, ನಾನು ನಿನಗೆ ಪ್ರಾಮಿಸ್ ಮಾಡ್ತೀನಿ, ನಾನು ನಿಮ್ಮ ಅಪ್ಪಾಜಿಗೆ ಓಟ್ ಹಾಕಿಸ್ತೀನಿ. ನಾನು ಹಿರಿ ಮನುಷ್ಯಲಾಗಿದ್ದೀನಿ, ನಾನು ಹೇಳಿ ನಾನು ಅಟ್ಲೀಸ್ಟ್ ನನ್ನ ಕೈಲಾಗದು 26 ಓಟ್ ಹಾಕಿಸ್ತೀನಿ ಅಂತ ಹೇಳಿದಾರೆ ಅವರು. ನಮಗೆ ಎಲ್ಲೇ ಹೋದ್ರು, ಶಿಕಾರಿಪುರ ಹೋಗ್ಲಿ, ನೆನ್ನೆ ಎಲ್ಲ ಶಿವಮೊಗ್ಗದಲ್ಲಿ ದುರ್ಗಿಗುಡಿಗೆ ಹೋಗಿದ್ವಿ. ದುರ್ಗಿಗುಡಿಯಲ್ಲಿ ಅಲ್ಲಿ ಜನಗಳು ಹೇಳಿದ್ದು, ನಮ್ಮ ಅಪ್ಪಾಜಿಯವರು ದುರ್ಗಿಗುಡಿಯಲ್ಲಿ 2 ಸೈಡಲ್ಲೂ ರೋಡ್ ಹೊಡಿಬೇಕು ಅಂತ ಹೇಳಿದ್ರಂತೆ. ಅದನ್ನ ನಮ್ಮ ಅಪ್ಪಾಜಿ ತಪ್ಪಿಸಿದ್ರು. ಹಾಗಾಗಿ ಅವ್ರ ಋಣ ನಮ್ಮ ಮೇಲಿದೆ. ನಾವು ಆ ಋಣ ತೀರಿಸಲಿಕ್ಕೆ ನಮಗೆ ಇವತ್ತು ಸರಿಯಾದ ಟೈಮ್ ಬಂದಿದೆ. ನಾವು 10 ಜನಕ್ಕೆ ಮಾತಾಡ್ಸಿದ್ವಿ. 10 ಜನನು ನಮಗೆ ಹೇಳಿದ್ರು ನಿನ್ನೆ, ನಮಗೆ ನಾವಂತೂ ನಿಮ್ಮ ಅಪ್ಪಾಜಿಗೆ ಹಾಕದ್ ಕಣಮ್ಮ, ನಿಮ್ ಋಣ ನಮ್ಮ ಮೇಲಿದೆ, ನಮಗೆ ಇದೊಂದು ಚಾನ್ಸ್, ನಾವು ಈಶ್ವರಪ್ಪನವರಿಗೆ ಓಟ್ ಹಾಕಿಸ್ತೀವಿ, ಗೆಲ್ಲಿಸ್ತೀವಿ, ಜೊತೆಗೆ ನಿಮ್ಮ ಅಪ್ಪಾಜಿಗೆ ಈ ತರ ಆಗ್ಬಾರ್ದಿತ್ತು ಕಣಮ್ಮ ಮೋಸ ಅಂತ ಹೇಳಿದ್ರು. ನಾವು ಅವ್ರಿಗೆ ಕೈ ಮುಗಿದು ಕೇಳ್ಕೊಂಡಿದೀವಿ, ದಯವಿಟ್ಟು ಇದೊಂದು ಚಾನ್ಸ್ ಅವ್ರಿಗೆ ತುಂಬಾ ಮೋಸ ಆಗಿದೆ, ಕುಟುಂಬ ರಾಜಕಾರಣ ಬೇಡ ಅಂತ ಹೇಳಿದ್ರು. ಆದ್ರೂ ಅವರು ಆ ರೀತಿ ಮಾಡ್ತಾ ಇದ್ದಾರೆ. ಮೋಸ ಆಗಿರೋದ್ರಿಂದ ನಾವು ಅವರಿಗೆ ಖಂಡಿತ ಗೆಲ್ಲಿಸ್ತೀವಿ, ಅವ್ರ ಋಣ ನಾವು ತೀರಿಸ್ತೀವಿ ಅಂತ ಹೇಳಿದ್ದಾರೆ. ನಾವು ಅವರೆಲ್ಲರಿಗೂ ಧನ್ಯವಾದ ಹೇಳ್ತೀವಿ. ಇದು ಪುತ್ರಿ ಜ್ಯೋತಿ ಅವರ ಮಾತು. ಮತ್ತೊಂದಷ್ಟು ಜನ ನಮ್ಮ ಜೊತೆಯಲ್ಲಿದ್ದಾರೆ, ಸಂಬಂಧಿಗಳು, ಅವರಿಗೂ ಕೂಡ ಮಾತಾಡ್ಸೋಣ ಅಂತೆ. ಮೇಡಮ್, ತಾವು ಎಲ್ಲಿಂದ ಬಂದಿದ್ದೀರಿ, ತಮ್ಮ ಹೆಸರೇನು? ಮೈಸೂರಿಂದ ಬಂದಿದ್ದೀವಿ ನಾವು. ತಮ್ಮ ಹೆಸರು? ಶಾಂತ. ಹೇಗ್ ನಡೀತಿದೆ ಪ್ರಚಾರ ಕಾರ್ಯ? ತಾವು ತೊಡಸ್ಕೊಂಡಿದ್ದೀರಿ, ಅಲ್ಲಿಂದ ಬಂದು ಏನ್ ಹೇಳ್ತಿದ್ದಾರೆ ಜನ ನಿಮ್ಗೆ? ಎಲ್ಲರೂ ಪಾಸಿಟಿವ್ ಅಲ್ಲಿ ಇದ್ದಾರೆ, ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಖುಷಿ ಆಗತ್ತೆ ನೋಡಕ್ಕೆ, ಕೇಳಕ್ಕೆ. ಅವರೇ ಹೇಳ್ತಾರೆ ನಾವು ಅವರಿಗೆ ಹಾಕೋದು ಅಂತ, ನಮಗೆ ತುಂಬಾ ಖುಷಿ ಆಗತ್ತೆ. ಮತ್ತೊಬ್ಬರಿದ್ದಾರೆ. ನಮಸ್ತೆ, ನಾನು ಬಳ್ಳಾರಿಯಿಂದ ಬಂದಿದ್ದೀನಿ. ಈಶ್ವರಪ್ಪ ಅವರ ಅಣ್ಣನ ಮಗಳು. ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ದಿನಕ್ಕೆ ನಮಗೆ ಇನ್ನೂ ಹುಮ್ಮಸ್ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ಎಲ್ಲೊಂದ್ ಕಡೆ ಈಶ್ವರಪ್ಪನವರಿಗೆ, ನಿಮ್ಮ ಸಂಬಂಧಿ ಈಶ್ವರಪ್ಪರು, ಅವ್ರಿಗೆ ಅನ್ಯಾಯ ಆಗಿದೆ, ಈ ತರದೆಲ್ಲ ಅನ್ಸಿದೆ ನಿಮಗೂ? ನಮಗೂ ಅನ್ಸಿದೆ, ಜನಗಳಿಗೆ, ನಮಗಿಂತ ಮುಖ್ಯ ಜನಗಳಿಗೆ ಅನ್ಸಿದೆ. ಅವ್ರ ರೆಸ್ಪಾನ್ಸ್ ನೋಡಿ ನಮಗೆ ಇನ್ನೂ ಖುಷಿ ಆಗ್ತಾ ಇದೆ. ಏನನ್ಸುತ್ತೆ ಈ ಚುನಾವಣೆಯಲ್ಲಿ ಎಷ್ಟು ಮತ ತಗೊಳ್ತಾರೆ, ಎಷ್ಟು ಲೀಡ್ ತಗೋತಾರೆ, ಏನಾರು ಹೈಯೆಸ್ಟ್ ತಗೊಂಡು ಜಯ ಗಳಿಸ್ತಾರೆ ಅವರು ಅಂತ. ಮತ್ತೊಂದಷ್ಟು ಜನ ಇದ್ದಾರೆ, ಅವ್ರಿಗೂ ಕೂಡ ನಮ್ಮ ತಾತ ಅವರು
ಅವ್ರದ್ದು ಎಲ್ಲ ಹೇಳ್ದಂಗೆ ಪಾಸಿಟಿವ್ ಆಗೇ ಹೇಳ್ತಾ ಇದ್ದಾರೆ. ಅವ್ರು ಗೆದ್ದೇ ಗೆಲ್ತಾರೆ. ನಾವು ಡೋರ್ ಟು ಡೋರ್ ಹೋಗ್ತಿದೀವಿ, ಪ್ರತಿ ಅಂಗಡಿಗಳಿಗೂ ಹೋಗಿ ನಾವು ಹೇಳ್ಕೊಂಡು ಮಾಡ್ಕೊಂಡು ಬರ್ತಿದೀವಿ. ಪ್ರತಿ ಕಡೆನೂ ಅದು ಅನ್ಯಾಯದ್ದೇ ಎಲ್ಲ ಹೇಳ್ತಾರೆ. ತುಂಬಾ ಬೇಜಾರಾಗುತ್ತೆ. ಜನಗಳು ಅಷ್ಟೇನೆ, ನಿಮ್ ತಾತವರಿಗೆ ತುಂಬಾ ಅನ್ಯಾಯ ಆಗಿದೆಯಮ್ಮ, ಅದನ್ನ ಸರಿಪಡಿಸ್ಬೇಕು ಅಂದ್ರೆ ನಮಗೆ ಇದೊಂದು ಚಾನ್ಸ್, ನಾವು ಗೆಲ್ಲಿಸ್ಬೇಕು ಅಂತ ಅಂದಿದ್ದಾರೆ. ನಾವು ಅವ್ರಿಗೆ ಹೇಳ್ಬೇಕಾದ್ರೆ ನಿಮ್ದು ಒಂದು ಒಟ್ಟು 10 ಓಟ್ ಆಗಿ ನಮಗೆ ಕನ್ವರ್ಟ್ ಆಗಬೇಕು ಅಂತ ನಾವು ಹೇಳ್ತೀವಿ. ಜನಗಳು ಅದೇ ತರನೇ ಹೇಳಿದ್ದಾರೆ. 10 ಅಲ್ಲಮ್ಮ 100 ಓಟ್ ಮಾಡ್ಕೊಡ್ತೀವಿ ನಾವು ಅಂತ ಹೇಳಿದ್ದಾರೆ. ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಬಂದಿದ್ದೀವಿ. ಥ್ಯಾಂಕ್ಸ್. ಮತ್ತೊಂದಷ್ಟು ಜನ ಇದ್ದಾರೆ, ಅವರು ಕೂಡ ಮಾತಾಡ್ಸೋಣ. ಮೇಡಮ್, ತಮಗೆ ಏನನ್ಸುತ್ತೆ? ತಾವು ಎಲ್ಲಿಂದ ಬಂದಿದ್ದೀರಿ? ನಾವು ಬಳ್ಳಾರಿಯಿಂದ ಬಂದಿರೋದು. ಏನಾಗ್ಬೇಕು ನಿಮ್ಮ ರಿಲೇಷನ್? ನಮ್ಮ ಚಿಕ್ಕಪ್ಪರವರು. ಹೇಗಿದೆ ಈಗ ಪ್ರಚಾರ ಕಾರ್ಯ? ತುಂಬಾ ಚೆನ್ನಾಗಿದೆ. ಹೋದ ಬಾರಿ ವಿಧಾನಸಭೆ ಚುನಾವಣೆಗೂ ಟಿಕೆಟ್ ಕೊಟ್ಟಿರಲಿಲ್ಲ, ಈ ಸಲ ಜಯ ಗಳಿಸಬೇಕು. ಈ ನಿಟ್ಟಿನಲ್ಲಿ ಏನ್ ಮಾಡ್ತಾ ಇದೀರಾ ನೀವು ಪ್ರಚಾರ ಕಾರ್ಯ? ಹೋದಲ್ಲೆಲ್ಲ ರೆಸ್ಪಾನ್ಸಿಬಲ್ ಚೆನ್ನಾಗಿದೆ. ನಾವು ಹೋದಲ್ಲೆಲ್ಲ ಅವರು ಅವರೇ ಬರ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದಾರೆಲ್ಲ. ಓಕೆ, ಇದಿಷ್ಟು ಈ ಈಶ್ವರಪ್ಪನವರ ಸಂಬಂಧಿಗಳ ಮಾತು. ಅವರ ಮೊಮ್ಮಕ್ಕಳು, ಅವರ ಮಕ್ಕಳು, ಜೊತೆಗೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಭಾಗದಿಂದನೂ ಕೂಡ ಆಗಮಿಸಿರುವಂತದ್ದು. ಈಶ್ವರಪ್ಪನವರಿಗೆ ಅನ್ಯಾಯ ಆಗಿದೆ, ಈಶ್ವರಪ್ಪನವರಿಗೆ ಅನ್ಯಾಯ ಆಗಲು ಬಿಡಬಾರದು, ಅವರನ್ನು ಗೆಲ್ಲಿಸಬೇಕು ಅಂತ ಪಣವನ್ನ ತೊಟ್ಟು ಇವತ್ತು ಪ್ರಚಾರ ಕಾರ್ಯದಲ್ಲಿ ತೊಡ್ಕೊಂಡಿರುತ್ತದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಗೋವಾ ಮೋಹನ್ ಕೃಷ್ಣ, ಪವರ್ ಟಿವಿ, ಶಿವಮೊಗ್ಗ.